Picture yourself waking up to the rising sun, wrapped in a soft veil of fog with the scent of fresh coffee plantations surrounding your villa in a warm embrace. At Vanasya Farm Plots, your mornings start with the fresh aroma of coffee, the crisp mountain air, and the melody of nature's symphony. Nestled in the foothills of the majestic Western Ghats, this 40-acre paradise is designed to blend luxury with nature. Premium amenities meticulously crafted for restaurant, pond, jogging track, badminton and basketball courts, plantation trail. From scenic designs to cozy farm-to-table dining, every moment at Vanasya is crafted for peace, luxury and adventure. Features beauty, laughter and pure joy. Book your visit today. ಹಾಯ್ ಫ್ರೆಂಡ್ಸ್, ಇದು ಮಸ್ಮಗ.ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಪಹಲ್ಗಾಮ್ ಉಗ್ರದಾಳಿ ಬೆನ್ನಲ್ಲೇ ಪಾಕಿಸ್ತಾನ ಹಾಗೂ ಭಾರತದ ಜೊತೆಗಿನ ಸಿಂಧೂ ನದಿ ಒಪ್ಪಂದವನ್ನು ಭಾರತ ರದ್ದು ಮಾಡಿತು. ಈ ಅಮಾನತಿನಿಂದಾಗಿ ಈಗ ಪಾಕಿಸ್ತಾನಕ್ಕೆ ಗಂಭೀರ ಪೆಟ್ಟು ಬೀಳ್ತಾ ಇದೆ. ಪಾಕ್ ಒಳಗೆ ಕೋಲಾಹಲ ಸೃಷ್ಟಿಯಾಗ್ತಾ ಇದೆ. ಸಿಂಧೂ ನದಿ ಮಟ್ಟ ದಿನೇ ದಿನೇ ಕಮ್ಮಿ ಆಗ್ತಾ ಇದ್ದು ಅಣೆಕಟ್ಟೆಗಳು ಖಾಲಿ ಆಗ್ತಿವೆ ಅಂತ ಗೊತ್ತಾಗ್ತಿದೆ. ಸದ್ಯ ಜೇಲಂ ನದಿಯಲ್ಲಿರೋ ಮಂಗ್ಲಾ ಡ್ಯಾಂ ಮತ್ತು ಸಿಂಧೂ ನದಿ ಮೇಲಿರೋ ತರಬೇಲಾ ಡ್ಯಾಂನಲ್ಲಿ ನೀರು ಅರ್ಧಕ್ಕರ್ಧ ಕಮ್ಮಿಯಾಗಿದೆ. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಡ್ಯಾಂಗಳು ತುಂಬಿರಬೇಕಾಗಿತ್ತು, ಆದರೆ ನೀರು ಸರಿಯಾದ ಪ್ರಮಾಣದಲ್ಲಿ ಹರಿದೇ ಇರೋದ್ರಿಂದ ಮಂಗ್ಲಾ ಡ್ಯಾಂನಲ್ಲಿ ಜಸ್ಟ್ 2.7 ಮಿಲಿಯನ್ ಎಕರೆ ಅಡಿಯಷ್ಟು ನೀರಿದೆ. ಅಂದರೆ ಈ ಡ್ಯಾಮ್ ಸಾಮರ್ಥ್ಯ ಸುಮಾರು 5.9 ಮಿಲಿಯನ್ ಎಕರೆ ಅಡಿ. ಈಗ ಅರ್ಧಕ್ಕರ್ಧ ಡೌನ್ ಆಗಿದೆ. ಅತ್ತ ತರಬೇಲಾ ಡ್ಯಾಮ್ ಪರಿಸ್ಥಿತಿ ಕೂಡ ಇದೇ ರೀತಿ ಇದೆ. ಇದಕ್ಕೆ 11.6 ಮಿಲಿಯನ್ ಎಕರೆ ಅಡಿ ಸ್ಟೋರೇಜ್ ಕೆಪಾಸಿಟಿ ಇದೆ, ಆದರೆ ಈಗ ಜಸ್ಟ್ 6 ಮಿಲಿಯನ್ ಎಕರೆ ಅಡಿ ನೀರು ಶೇಖರಣೆಯಾಗಿದೆ. ಇದರಿಂದ ಪಾಕಿಸ್ತಾನಕ್ಕೆ ಮುಂದಿನ ದಿನಗಳಲ್ಲಿ ಅಗ್ರಿಕಲ್ಚರ್ಗೆ ಬಹಳ ಸಮಸ್ಯೆ ಆಗ್ಬೋದು, ಕುಡಿಯೋ ನೀರಿಗೂ ಸಮಸ್ಯೆ ಆಗ್ಬೋದು, ಬೆಳೆಗಳೆಲ್ಲ ಸರಿಯಾಗಿ ಬರದೆ ಆಹಾರ ಬಿಕ್ಕಟ್ಟು ಕೂಡ ಉಂಟಾಗ್ಬೋದು ಅನ್ನೋ ಲೆಕ್ಕಾಚಾರ ಇದೆ. ಸಾಮಾನ್ಯವಾಗಿ ಪಾಕಿಸ್ತಾನದಲ್ಲಿ ಖಾರಿಫ್ ಬೆಳೆಗಳನ್ನು ಜೂನ್ ಜುಲೈನಲ್ಲಿ ಬೆಳೆಯೋಕ್ಕೆ ಶುರು ಮಾಡಲಾಗುತ್ತೆ. ಮುಂದೆ ಅಕ್ಟೋಬರ್ ನವೆಂಬರ್ ವೇಳೆಗೆ ಕಟಾವು ಮಾಡಲಾಗುತ್ತೆ. ಆದರೆ ಈ ಬಾರಿ ನದಿ ನೀರಿನ ಬಗ್ಗೆ ಯಾವುದೇ ಗ್ಯಾರಂಟಿ ಇಲ್ಲ. ಹೀಗಾಗಿ ರೈತರು ಚಿಂತೆಯಲ್ಲಿದ್ದಾರೆ ಅಂತ ಪಾಕ್ ಅಧಿಕಾರಿಗಳು ಹೇಳಿದ್ದಾರೆ. ಈಗ ಆಲ್ರೆಡಿ ಭಾರತ ಪಾಕಿಸ್ತಾನಕ್ಕೆ ನೀರಿನ ಮಾಹಿತಿ ಕೊಡ್ತಾ ಇಲ್ಲ, ನದಿಯ ಹರಿವು ನೀರಿನ ಪ್ರಮಾಣದ ಲೆಕ್ಕ ಕೊಡ್ತಾ ಇಲ್ಲ. ಹೀಗಾಗಿ ಸಿಂಧೂ ನದಿ ನೀರಲ್ಲಿ ಭಾರಿ ಏರಿಳಿತ ಕಾಣ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ. ಭಾರತದ ಈ ನಿರ್ಧಾರದಿಂದ ಭತ್ತ, ಜೋಳ, ರಾಗಿ, ತೊಗರಿ ಸೇರಿದ ಹಾಗೆ ನಾನಾ ಬೆಳೆಗಳಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಭಾರತಕ್ಕೆ ಚೀನಾದ ಥಿಂಕ್ ಟ್ಯಾಂಕ್ ಧಮಕಿ ಹಾಕಿದೆ. ಸೆಂಟರ್ ಫಾರ್ ಚೈನಾ ಅಂಡ್ ಗ್ಲೋಬಲೈಸೇಷನ್ ಅನ್ನೋ ಥಿಂಕ್ ಟ್ಯಾಂಕ್ ಉಪಾಧ್ಯಕ್ಷ ವಿಕ್ಟರ್ ಜಿಕಾಯ್ಗಾವು ಪಾಕಿಸ್ತಾನಕ್ಕೆ ಸಪೋರ್ಟ್ ಕೊಟ್ಟು ನಾವು ಹೀಗೆ ಮಾಡಿದ್ರೆ ಏನು ಮಾಡ್ತೀರಾ ಅಂತ ಕೇಳಿದ್ದಾರೆ. ಇಂಟರ್ವ್ಯೂ ಒಂದರಲ್ಲಿ ಮಾತನಾಡಿರೋ ವಿಕ್ಟರ್, ಭಾರತದಿಂದ ನದಿಗಳು ಹೇಗೆ ಪಾಕಿಸ್ತಾನಕ್ಕೆ ಹರಿದು ಹೋಗ್ತಾವೋ ಹಾಗೆ ಚೀನಾದಿಂದಲೂ ನದಿಗಳು ಭಾರತಕ್ಕೆ ಹರಿದು ಹೋಗ್ತವೆ. ನೀವು ಬೇರೆಯವರು ನಮಗೆ ಏನು ಮಾಡಬಾರ್ದು ಅಂತ ಬಯಸ್ತೀರೋ ಹಾಗೆ ನೀವು ಕೂಡ ಬೇರೆಯವರಿಗೆ ಅದನ್ನು ಮಾಡಬೇಡಿ ಅಂತ ಹೇಳಿದರು. ಆ ಮೂಲಕ ಪಾಕಿಸ್ತಾನದ ಸಿಂಧೂ ವಿಚಾರದಲ್ಲಿ ಭಾರತ ಅಗ್ರೆಸಿವ್ ಆಗಿ ನಡ್ಕೊಂಡ್ರೆ ನಮ್ಮಿಂದಲೂ ಬ್ರಹ್ಮಪುತ್ರ ನದಿ ನಿಮಗೆ ಹರಿದು ಬರುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟರು. ಅಂದ ಹಾಗೆ ವಿಕ್ಟರ್ ಚೀನಾದ ಸ್ಕಾಲರ್ ಅಂತ ಕರೆಸ್ಕೊಂಡಿದ್ದು ಕಮ್ಯುನಿಸ್ಟ್ ಸರ್ಕಾರಕ್ಕೆ ತುಂಬ ಕ್ಲೋಸ್. ಈ ಹಿಂದೆ ಡೆಂಗ್ ಶಾಪಿಂಗ್ ಚೀನಾದ ನಾಯಕ ಆಗಿದ್ದಾಗ ಅವರಿಗೆ ಟ್ರಾನ್ಸ್ಲೇಟರ್ ಆಗಿದ್ರು. ಈತನೇ ಈಗ ಭಾರತಕ್ಕೆ ಧಮಕಿ ಹಾಕಿರೋದು. ಅಂದ ಹಾಗೆ ಕೈಲಾಸ ಪರ್ವತದ ಹತ್ತಿರದಲ್ಲಿ ಹುಟ್ಟೋ ಬ್ರಹ್ಮಪುತ್ರ ನದಿ ಮೊದಲು ಚೀನಾ ಮೂಲಕ ಹರಿದು ನಂತರ ಭಾರತ ಮತ್ತು ಬಾಂಗ್ಲಾದೇಶ ತಲುಪುತ್ತೆ. ಭಾರತದ ಈಶಾನ್ಯ ರಾಜ್ಯಗಳ ಕೃಷಿಗೆ ಇದೇ ತುಂಬ ಮುಖ್ಯ. ಆದರೆ ಇತ್ತೀಚೆಗೆ ಈ ನದಿ ಮೇಲೆ ಚೀನಾ ಡ್ಯಾಮ್ಗಳನ್ನು ಕೂಡ ಕಟ್ಟಿದ್ದಾರೆ ಅವರು. ಅದನ್ನು ಕೌಂಟರ್ ಮಾಡೋಕೆ ಭಾರತ ಕೂಡ ಅರುಣಾಚಲ ಪ್ರದೇಶದಲ್ಲಿ ತನ್ನ ಹೊಸ ಡ್ಯಾಮ್ಗಳನ್ನು ನಿರ್ಮಾಣ ಮಾಡ್ತಾ ಇದೆ. ಸೊ ಇಲ್ಲಿ ಪಾಕಿಸ್ತಾನಕ್ಕೆ ನೀರು ನಾವು ಕೊಡಲ್ಲ ಅಂತ ಏನು ಹೇಳ್ತಿಲ್ವಲ್ಲ, ನಮ್ಮ ಪಾಲಿಗೆ ನೀರು ನಾವು ಯೂಸ್ ಮಾಡ್ತೀವಿ ಅಂತ ಹೇಳಿದ್ದೀವಿ. ಜೊತೆಗೆ ಅವತ್ತಾಗಿರೋ ಒಪ್ಪಂದ 1960ರ ದಶಕದಲ್ಲಿ ಆಗಿರೋ ಒಪ್ಪಂದ ಸುಮ್ಮನೆ ಇವ್ರು ನಮ್ಮನ್ನು ಹೆದರ್ಕೊಂಡು ಬದುಕೋದು ಬೇಡ, ಸ್ವಲ್ಪ ಎಕ್ಸ್ಟ್ರಾ ಅವ್ರಿಗೆ ಇರಲಿ ಅಂತ ನಾವು ಬಿಟ್ಕೊಟ್ಟಿದ್ವಲ್ಲ ಆಗಿನ ಕಾಲದಲ್ಲಿ. ಬೇಡ, ಹೊಸದಾಗಿ ನೆಗೋಷಿಯೇಟ್ ಮಾಡೋಣ, ನೀವು ಉಗ್ರ ಚಟುವಟಿಕೆ ಮಾಡ್ಕೊಂಡು ನಮಗೆ ಹಿಂಸೆ ಕೊಡೋದು, ನೀರು ಬೇರೆ ಜಾಸ್ತಿ ಕೊಡಬೇಕಾ ನಿಮಗೆ ಅಂತೇಳಿ ಹೊಸದಾಗಿ ಅದನ್ನು ರೀನೆಗೋಷಿಯೇಟ್ ಮಾಡೋ ಲೆಕ್ಕಾಚಾರದಲ್ಲಿ ಭಾರತ ಇದೆ. ಜೊತೆಗೆ ಇವಾಗಲೂ ಕೂಡ ನಮ್ಮ ಪಾಲಿನ ನೀರನ್ನು ನಾವು ಬಳಸ್ಕೊಳ್ತೀವಿ, ಪುಕ್ಸಟ ನಿಮಗೆ ಕೊಡ್ತೀವಿ, ಇದನ್ನು ಬಳಸ್ಕೋತೀವಿ ಅಂತ ಭಾರತ ಹೇಳ್ತಿರೋದು. ಸೊ ಚೀನಾದ ಲಾಜಿಕ್ ಇಲ್ಲ. ಏನೋ ಉಗ್ರ ಪೋಷಕ ಪಾಕಿಸ್ತಾನದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಿರೋ ಬಲೂಚಿಗಳ ಅಬ್ಬರ ಮುಂದುವರೆದಿದೆ. ಇದೀಗ ಬಲೂಚಿಗಳು ಬಲೂಚಿಸ್ತಾನ ಪ್ರಾಂತ್ಯದ ಮಸ್ತೂಂಗ್ ಜಿಲ್ಲೆಯ ಪೊಲೀಸ್ ಸ್ಟೇಷನ್ ಕಂಟ್ರೋಲ್ಗೆ ತಗೊಂಡಿದ್ದಾರೆ. ಕ್ವೆಟಾದಲ್ಲೂ ಕೂಡ ಬಲೂಚಿಗಳು ಸೇನೆಯ ಏಜೆಂಟ್ಸ್ ಮೇಲೆ ದಾಳಿ ಮಾಡಿರುವುದಾಗಿ ಹೇಳ್ಕೊಂಡಿದ್ದಾರೆ. ಅಲ್ಲದೆ ಪೊಲೀಸ್ ಸ್ಟೇಷನ್ ಮತ್ತು ವಾಹನಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಶಸ್ತ್ರಾಸ್ತ್ರಗಳನ್ನು ಕೂಡ ವಶಕ್ಕೆ ಪಡೆದಿದ್ದೀವಿ ಅಂತ ಹೇಳಿದ್ದಾರೆ. ಇದೇ ಬಲೂಚ್ ಪಡೆಯ ಇನ್ನೊಂದು ಸ್ಕ್ವಾಡ್ ಕ್ವೆಟಾ ಕರಾಚಿ ಹೈವೇಯಲ್ಲಿನ ಪಾಕ್ ಪೋಸ್ಟ್ ಅನ್ನು ವಶಪಡಿಸಿಕೊಂಡಿದೆ ಅಂತ BLA ಹೇಳಿದೆ. ಭಾನುವಾರ ರಾತ್ರಿ ಮಸ್ತೂಂಗ್ ಏರಿಯಾದಲ್ಲಿ ಭಾರಿ ಶಸ್ತ್ರಾಸ್ತ್ರ ಬಳಸಿ ಪಾಕ್ ಸೇನೆ ಪೋಸ್ಟ್
ಪೋಸ್ಟ್ ಮೇಲೆ ದಾಳಿ ನಡೆಸಿದ್ದೀವಿ. ಈ ವೇಳೆ ಪಾಕ್ ಸೇನೆಯ 2 ಸೈನಿಕರನ್ನ ಹತ್ಯೆ ಮಾಡಿದ್ದೀವಿ. ಈ ಟೈಮ್ನಲ್ಲಿ ಪಾಕ್ ಸೇನೆಗೆ ಭಾರಿ ಡ್ಯಾಮೇಜಸ್ ಆಗಿದೆ ಮತ್ತು ಸೇನೆಯ ಪ್ರಾಪರ್ಟೀಸ್ ಕೂಡ ಧ್ವಂಸ ಮಾಡಿದ್ದೀವಿ ಅಂತ BLA ಹೇಳಿದೆ. ಇತ್ತ ಪಾಕ್ನ ಖೈಬರ್ ಪಖ್ತೂನ್ಖ್ವಾ ರಾಜ್ಯದಲ್ಲೂ ಕೂಡ ಅಲ್ಲಿ TTP ಅವರು ಪಾಕಿಸ್ತಾನ ತಾಲಿಬಾನ್ನವರು ದಾಳಿಯನ್ನು ಮುಂದುವರೆಸಿದ್ದಾರೆ. 2 ಕಡೆ ಸ್ಫೋಟ ಉಂಟು ಮಾಡಿದ್ದಾರೆ. ಪರಿಣಾಮ 2 ಪ್ರಾಣ ಕಳ್ಕೊಂಡಿದ್ದಾರೆ. ಆಪರೇಷನ್ ಸಿಂಧೂರ್ ಕುರಿತು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅನಿಲ್ ಚೌಹಾಣ್ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ. ಆಪರೇಷನ್ ಸಿಂಧೂರ್ ಅನ್ನ ನಾನ್ ಕಾಂಟ್ಯಾಕ್ಟ್ ಕಾನ್ಫ್ಲಿಕ್ಟ್ ಅಂತ ಕರೆದಿದ್ದಾರೆ. ಅಲ್ಲದೆ ಫ್ಯೂಚರ್ನಲ್ಲಿ ಸಂಘರ್ಷಗಳು ಹೀಗೆ ನಡೆಯುತ್ತೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ ಅಂತ ಹೇಳಿದ್ದಾರೆ. ಅಂದರೆ ಸಾಂಪ್ರದಾಯಿಕ ಯುದ್ಧಗಳು ಇನ್ಮೇಲೆ ಆಗೋದು ಬಹಳ ಅಪರೂಪ. ಮೊದಲಿನ ಥರ ನೇರವಾಗಿ ಸೇನೆಗಳ ನಡುವೆ ಮುಖಾಮುಖಿ ಸಂಘರ್ಷ ಆಗಲ್ಲ. ಎಲ್ಲವೂ ಕೂಡ ಬಿಯಾಂಡ್ ವಿಜುವಲ್ ರೇಂಜ್ ನಡೆಯುತ್ತೆ. ಒಂದೇ ಸಲ ಭೂದಾಳಿ, ವಾಯುದಾಳಿ, ನೌಕಾದಾಳಿ, ಸೈಬರ್ ದಾಳಿ ಮತ್ತು ಸ್ಪೇಸ್ನಲ್ಲೂ ಕೂಡ ಸಂಘರ್ಷ ಆಗುತ್ತೆ. ಮಿಲಿಟರಿ ಸ್ಟ್ರಾಟಜಿಯಲ್ಲೂ ಕೂಡ ದೊಡ್ಡ ಬದಲಾವಣೆ ಆಗ್ತಾ ಇದೆ. ಸೇನೆಗಳು ಸಾಂಪ್ರದಾಯಿಕ ಶಸ್ತ್ರಾಸ್ತ್ರಗಳ ಮೇಲೆ ಅವಲಂಬನೆ ಆದರೆ ಯಾವುದೇ ಪ್ರಯೋಜನ ಇಲ್ಲ. ಶತ್ರುಗಳ ದಾರಿ ತಪ್ಪಿಸುವಂತ ಹೊಸ ಸ್ಟ್ರಾಟಜಿ, ಶಸ್ತ್ರಾಸ್ತ್ರ ಮತ್ತು ಟೆಕ್ನಾಲಜಿ ಬಳಸುವ ಅವಶ್ಯಕತೆ ಇದೆ. ಭೂಸೇನೆ, ವಾಯುಸೇನೆ, ನೌಕಾಸೇನೆ ಅಥವಾ ಸೈಬರ್ ಮತ್ತು ಸ್ಪೇಸ್ ಫೋರ್ಸ್ ಎಲ್ಲ ಒಂದಕ್ಕೊಂದು ಕನೆಕ್ಟ್ ಆಗಿರಬೇಕು. ಒಂದಕ್ಕೊಂದು ಮಾಹಿತಿ ಶೇರ್ ಮಾಡಿಕೊಂಡು ಇಂಟಿಗ್ರೇಟೆಡ್ ಆಗಿ ಕೆಲಸ ಮಾಡೋದು ಬಹಳ ಮುಖ್ಯ. ಬಹಳ ಫಾಸ್ಟ್, ಸ್ಮಾರ್ಟ್ ಆಗಿರಬೇಕು ಅಂತ ಹೇಳಿದ್ದಾರೆ. ಏನೋ ಆಪರೇಷನ್ ಸಿಂಧೂರ್ ಆರಂಭಿಕ ಹಂತದಲ್ಲಿ ನಾವು ಒಂದಷ್ಟು ನಷ್ಟ ಅನುಭವಿಸಿದ್ವಿ ಅಂತ ಇತ್ತೀಚೆಗಷ್ಟೇ ಅನಿಲ್ ಚೌಹಾಣ್ ಹೇಳಿದರು. ಇದಕ್ಕೀಗ ಮಾಜಿ ಸೇನಾಧಿಕಾರಿ ಕರ್ನಲ್ ಅಜಯ್ ಕೆ ರೈನಾ ರಿಯಾಕ್ಟ್ ಮಾಡಿದ್ದಾರೆ. ಭಾರತೀಯ ಸೇನೆಯ ಟಾಪ್ ಅಧಿಕಾರಿಗಳ ನಿರ್ಧಾರದಿಂದ ಇದಾಯಿತೇ ಹೊರತು ಸೇನಾ ಪೈಲಟ್ಗಳ ತಪ್ಪುಗಳಿಂದಲ್ಲ ಅಂತ ಹೇಳಿದ್ದಾರೆ. ವಾಯುದಾಳಿ ಜರುಗಿಸಬೇಕಾದ್ರೆ ಯಾವ ತರಹದ ತಂತ್ರಗಳನ್ನು ಬಳಸಬೇಕು ಅಂತ ಕೂಡ ಹೇಳಿದ್ದಾರೆ. ವಾಯುದಾಳಿ ಶುರು ಮಾಡಿದಾಗ ಮೊದಲು ಸಿಯಾಡ್ ಅಥವಾ ಡಿಯಾಡ್ ಆಪರೇಷನ್ ನಡೆಸಬೇಕು. ಅಂದರೆ ನಮ್ಮ ಏರ್ಕ್ರಾಫ್ಟ್ ಹೊಡೆದು ಹಾಕೋ ಶಕ್ತಿ ಇರೋ ಶತ್ರುಗಳ ಏರ್ ಡಿಫೆನ್ಸ್ ಸಿಸ್ಟಮ್ ಮೇಲೆ ಟಾರ್ಗೆಟ್ ಮಾಡಬೇಕು. ಅವುಗಳನ್ನು ನಾಶಗೊಳಿಸಬೇಕು. ಆಗ ಶತ್ರುಗಳ ಸೇನೆಯ ದೊಡ್ಡ ಬಲವನ್ನೇ ಹೊಡೆದು ಹಾಕಿದಂಗೆ ಆಗುತ್ತೆ. ಆಗ ಅವರು ವೀಕ್ ಆಗಿಬಿಡ್ತಾರೆ. ಆಗ ಅವರ ಪ್ರಮುಖ ನೆಲೆಗಳ ಮೇಲೆ ನಾವು ಈಸಿಯಾಗಿ ದಾಳಿ ಮಾಡಿ ಜಯ ಗಳಿಸಬಹುದು ಅಂತ ಹೇಳಿದ್ದಾರೆ. ಅಮೆರಿಕದಲ್ಲಿ ಇಸ್ರೇಲ್ ಪರ ಪ್ರತಿಭಟನೆ ನಡೆಸಿದವರ ಮೇಲೆ ದಾಳಿಯಾಗಿದೆ. ಪರಿಣಾಮ ಕನಿಷ್ಠ 6 ಜನ ಗಾಯಗೊಂಡಿದ್ದಾರೆ. ಕೊಲರಾಡೋ ಪ್ರಾಂತ್ಯದ ಬೌಲ್ಡರ್ ಅನ್ನೋ ಕಡೆ ಹಮಸ್ ಬಂಧಿಸಿರೋ ಇಸ್ರೇಲ್ ಒತ್ತೆಯಾಳುಗಳನ್ನು ರಿಲೀಸ್ ಮಾಡುವಂತೆ ಪ್ರತಿಭಟನೆಯಾಗಿತ್ತು. ಈ ವೇಳೆ ಅಲ್ಲಿದ್ದವರ ಮೇಲೆ ವ್ಯಕ್ತಿಯೊಬ್ಬ ಫ್ರೀ ಪ್ಯಾಲೆಸ್ತೇನ್ ಅಂತ ಕೂಗಾಡಿ ಬೆಂಕಿ ಹತ್ತಿಸಿ ಹಾನಿ ಮಾಡೋ ಸಾಧನವನ್ನು ಬಳಸಿ ದಾಳಿ ಮಾಡಿದ್ದಾನೆ. ದಾಳಿಕೋರನನ್ನ ಮೊಹಮ್ಮದ್ ಸಾಬ್ರಿ ಸೊಲೆಮಾನ್ ಅಂತ ಗುರುತಿಸಲಾಗಿದೆ. ಸದ್ಯ ಈತನನ್ನು ಅಮೆರಿಕನ್ ಪೊಲೀಸರು ವಶಕ್ಕೆ ತಗೊಂಡು ವಿಚಾರಣೆಗೊಳಪಡಿಸಿದ್ದಾರೆ. ಇನ್ನು 6 ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಒಬ್ಬನ ಸ್ಥಿತಿ ಚಿಂತಾಜನಕವಾಗಿದೆ. ಈ ಬಗೆಗಿನ ವಿಡಿಯೋ ಕೂಡ ವೈರಲ್ ಆಗ್ತಿದೆ. ಜೊತೆಗೆ ದಾಳಿಕೋರ 2 ವರ್ಷದ ಹಿಂದೆ ಬೇರೆ ಬೇರೆ ದೇಶಕ್ಕೆ ಹೋಗಿ ಆಮೇಲೆ ಅಮೆರಿಕಕ್ಕೆ ಬಂದಿದ್ದ. ಈತನ ವೀಸಾ ಅವಧಿ ಕೂಡ ಮುಗಿದಿದೆ ಅಂತ ಹೇಳಲಾಗ್ತಿದೆ. ಇನ್ನೊಂದು ಕಡೆ ಈತ ಈಜಿಪ್ಟ್ ಪ್ರಜೆ ಅಂತ FBI ಕನ್ಫರ್ಮ್ ಮಾಡಿದೆ. ಇತ್ತೀಚೆಗಷ್ಟೇ ಇದೇ ಅಮೆರಿಕದ ವಾಷಿಂಗ್ಟನ್ DC-ಯಲ್ಲಿರೋ ಇಸ್ರೇಲ್ ರಾಯಭಾರ ಕಚೇರಿ ಬಳಿ ದಾಳಿ ನಡೆದು 2 ಇಸ್ರೇಲ್ ಅಧಿಕಾರಿಗಳು ಪ್ರಾಣ ಕಳ್ಕೊಂಡಿದ್ರು. ಅದರ ಬೆನ್ನಲ್ಲೇ ಈ ಘಟನೆಯಾಗಿದೆ. ರಷ್ಯಾ ಮತ್ತು ಯುಕ್ರೇನ್ ಸಂಘರ್ಷದಲ್ಲಿ ದೊಡ್ಡ ಬೆಳವಣಿಗೆಗಳಾಗ್ತಾ ಇದೆ. ರಷ್ಯಾ ಮೇಲೆ ಯುಕ್ರೇನ್ ದೊಡ್ಡ ಡ್ರೋನ್ ದಾಳಿ ಮಾಡಿದೆ. ಆಪರೇಷನ್ ವೆಬ್, ಸ್ಪೈಡರ್ ವೆಬ್ ಅನ್ನೋ ಹೆಸರಲ್ಲಿ ರಷ್ಯಾದೊಳಗಿನ 5 ಪ್ರಮುಖ ಏರ್ ಬೇಸ್ ಮೇಲೆ ದಾಳಿ ನಡೆಸಿದೆ. ಯುಕ್ರೇನ್ ಮೇಲೆ ಮಿಸೈಲ್ ಲಾಂಚ್ ಮಾಡೋಕೆ ರಷ್ಯಾ ಬಳಸ್ತಾ ಇದ್ದ ಏರ್ಕ್ರಾಫ್ಟ್ಗಳನ್ನು ಟಾರ್ಗೆಟ್ ಮಾಡಿದೀವಿ ಅಂತ ಯುಕ್ರೇನ್ ಸೇನೆ ಹೇಳಿದೆ. ಬರೋಬ್ಬರಿ 40 ಏರ್ಕ್ರಾಫ್ಟ್ ಅನ್ನ ಧ್ವಂಸಗೊಳಿಸಲಾಗಿದೆ. 40. ಇದರಲ್ಲಿ A-50 ಸರ್ವೆಲೆನ್ಸ್ ಪ್ಲೇನ್, Tu-95 ಮತ್ತು Tu-22 M3 ಬಾಂಬರ್ನಂಥ ಪ್ರಮುಖ ಏರ್ಕ್ರಾಫ್ಟ್ಗಳಿದ್ವು. ಇದರಿಂದ ರಷ್ಯಾಗೆ ಸುಮಾರು $7 ಬಿಲಿಯನ್ ಲಾಸ್ ಆಗಿದೆ. 34% ರಷ್ಯಾದ ಕ್ರೂಸ್ ಮಿಸೈಲ್ಸ್ ನಾಶವಾಗಿದೆ ಅಂತ ಸೆಕ್ಯೂರಿಟಿ ಸರ್ವಿಸ್ ಆಫ್ ಯುಕ್ರೇನ್ ಮಾಹಿತಿ ನೀಡಿದೆ. ಇದಕ್ಕೆ ರಿಯಾಕ್ಟ್ ಮಾಡಿರೋ ಯುಕ್ರೇನ್ ಅಧ್ಯಕ್ಷ ವೊಲಡಿಮಿರ್ ಝೆಲೆನ್ಸ್ಕಿ ಇದೊಂದು ಅತ್ಯದ್ಭುತ ಕಾರ್ಯಾಚರಣೆ ಅಂತ ಹೇಳಿದ್ದಾರೆ. ಅಲ್ಲದೆ ನಾವು ಶತ್ರುಗಳ ಸೇನಾ ಇನ್ಫ್ರಾಗಳನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ವಿ. ಇದರಿಂದ ರಷ್ಯಾಗೆ ದೊಡ್ಡ ಲಾಸ್ ಆಗಿದೆ. ಈ ಆಪರೇಷನ್ ವೆಬ್ಗೆ ಸುಮಾರು 1.5 ವರ್ಷದಿಂದ ತಯಾರಿ ನಡೆಸಿದ್ವಿ. ಪ್ಲಾನ್ ಮಾಡಿದ ಹಾಗೇನೆ ಎಕ್ಸಿಕ್ಯೂಟ್ ಮಾಡಲಾಗಿದೆ. ನಿಜವಾಗ್ಲೂ ಇದರಿಂದ ತೃಪ್ತಿ ಸಿಕ್ತು. ಈ ಕಾರ್ಯಾಚರಣೆಯಲ್ಲಿ ಸುಮಾರು 117 ಡ್ರೋನ್ ಯೂಸ್ ಮಾಡಿದ್ವಿ ಅಂತ ಹೇಳಿದ್ದಾರೆ. ಇದಕ್ಕೀಗ ರಷ್ಯಾ ರಿಯಾಕ್ಟ್ ಮಾಡಿದೆ. ನಮ್ಮ 5 ಏರ್ ಬೇಸ್ಗಳ ಮೇಲೆ ಯುಕ್ರೇನ್ ಡ್ರೋನ್ ದಾಳಿ ನಡೆಸಿ ಏರ್ಕ್ರಾಫ್ಟ್ಗಳಿಗೆ ಡ್ಯಾಮೇಜ್ ಆಗಿದೆ ಅಂತ ರಷ್ಯಾ ಕನ್ಫರ್ಮ್ ಮಾಡಿದೆ. ರಷ್ಯಾ ರಕ್ಷಣಾ ಸಚಿವಾಲಯ ಡ್ರೋನ್ ಬಳಸಿ ಯುಕ್ರೇನ್ ನಮ್ಮ ಮೇಲೆ ಉಗ್ರ ದಾಳಿ ಮಾಡಿದೆ. ನಮ್ಮ ಏರ್ ಫೀಲ್ಡ್ ಮೇಲಾದ ಎಲ್ಲ ದಾಳಿಯನ್ನು ಹಿಮ್ಮೆಟ್ಟಿಸಿದ್ದೀವಿ. ಯುಕ್ರೇನ್ನ 162 ಡ್ರೋನ್ಗಳನ್ನು ಹೊಡೆದು ಹಾಕಿದ್ವಿ. ನಮ್ಮಲ್ಲಿ ಯಾವುದೇ ರೀತಿ ಪ್ರಾಣಹಾನಿ ಉಂಟಾಗಿಲ್ಲ. ಈ ಉಗ್ರ ದಾಳಿಯಲ್ಲಿ ಭಾಗಿಯಾದ ಕೆಲವರನ್ನು ವಶಕ್ಕೆ ಪಡೆಯಲಾಗಿದೆ ಅಂತ ರಷ್ಯಾ ಹೇಳಿದೆ. ಪುಟಿನ್ ಮಾಡೋದು ಸೌಮ್ಯ ದಾಳಿ, ಯುಕ್ರೇನ್ ಮಾಡೋದು ಉಗ್ರ ದಾಳಿ. ಇರಲಿ, ಇನ್ನೊಂದು ಕಡೆ ಯುಕ್ರೇನ್ನ ಆರ್ಮಿ ಟ್ರೈನಿಂಗ್ ಫೆಸಿಲಿಟಿ ಮೇಲೆ ರಷ್ಯಾ ಕ್ಷಿಪಣಿ ದಾಳಿ ನಡೆಸಿದೆ. ಸೌಮ್ಯ ದಾಳಿ ಪುಟಿನ್ ಪ್ರಕಾರ. ಇದರಲ್ಲಿ ಕನಿಷ್ಠ 12 ಯೋಧರು ಪ್ರಾಣ ಕಳ್ಕೊಂಡಿದ್ದಾರೆ. 60ಕ್ಕೂ ಅಧಿಕ ಯೋಧರು ಗಾಯಗೊಂಡಿದ್ದಾರೆ ಅಂತ ಯುಕ್ರೇನ್ ಮಾಹಿತಿ ನೀಡಿದೆ. ಅತ್ತ ಯುಕ್ರೇನ್ನ ಉತ್ತರ ಭಾಗದ ಸುಮಿ ಅನ್ನೋ ಪ್ರದೇಶದಲ್ಲಿರೋ ಒಲೆಸಿವ್ಕಾ ಅನ್ನೋ ಹಳ್ಳಿಯನ್ನು ವಶಕ್ಕೆ ಪಡ್ಕೊಂಡಿರೋದಾಗಿ ರಷ್ಯಾ ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ನಡುವೆ ಶಾಂತಿ ಒಪ್ಪಂದಕ್ಕೆ ಯುಕ್ರೇನ್ ತನ್ನ ಪ್ರಸ್ತಾವನೆಯನ್ನು ರಷ್ಯಾಗೆ ಕಳಿಸಿಕೊಟ್ಟಿದೆ. ಯುಕ್ರೇನ್ ಕಳಿಸಿದ ಪ್ರಸ್ತಾವನೆ ನಮಗೆ ಸಿಕ್ಕಿದೆ ಅಂತ ರಷ್ಯಾ ಕನ್ಫರ್ಮ್ ಮಾಡಿದೆ. ಟರ್ಕಿಯಲ್ಲಿ 2 ದೇಶಗಳ ನಡುವೆ ಶಾಂತಿ ಮಾತುಕತೆಯಲ್ಲಿ ಭಾಗಿಯಾಗಲಿರೋ ರಷ್ಯಾ ನಿಯೋಗವನ್ನು ಮುನ್ನಡೆಸ್ತಿರೋ ವ್ಲಾಡಿಮಿರ್ ಮೆಡಿನ್ಸ್ಕಿ ಈ ಮಾಹಿತಿ ಕೊಟ್ಟಿದ್ದಾರೆ. ಆದರೆ ಯುಕ್ರೇನ್ ನೀಡಿರೋ ಈ ಪ್ರಪೋಸಲ್ನಲ್ಲಿ ಏನಿದೆ ಅಂತ ಹೇಳಿಲ್ಲ.
ಇನ್ನು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಧ್ಯಕ್ಷ ಮಸಾಟೋ ಕಾಂಡಾ ಮತ್ತು PM ಮೋದಿ ಮೀಟ್ ಆಗಿದ್ದಾರೆ. ಈ ವೇಳೆ ಕಾಂಡಾ ಭಾರತದ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಮುಂದಿನ 5 ವರ್ಷಗಳಲ್ಲಿ ಸುಮಾರು $10 ಬಿಲಿಯನ್ ದುಡ್ಡು ಹಾಕುವುದಾಗಿ ಅನೌನ್ಸ್ ಮಾಡಿದ್ದಾರೆ. ಮೆಟ್ರೋ ಯೋಜನೆಗಳ ವಿಸ್ತರಣೆ, ಮುನ್ಸಿಪಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ರ್ಯಾಪಿಡ್ ಟ್ರಾನ್ಸಿಟ್ ಸಿಸ್ಟಮ್, ಮಾಡರ್ನ್ ಸಿಟಿ ಸಿಸ್ಟಮ್ಗಳನ್ನು ಡೆವಲಪ್ ಮಾಡೋಕೆ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ದಾರೆ. 2047ರ ಹೊತ್ತಿಗೆ ಭಾರತವನ್ನು ಅಭಿವೃದ್ಧಿಶೀಲ ರಾಷ್ಟ್ರವನ್ನಾಗಿಸುವ ಗುರಿಯ ಭಾಗವಾಗಿ ಈ ಹೂಡಿಕೆ ಮಾಡಲಾಗುತ್ತೆ ಅಂತ ಕಾಂಡಾ ಹೇಳಿದ್ದಾರೆ. ಇನ್ನು ಆಸ್ಟ್ರೇಲಿಯಾ ಉಪ ಪ್ರಧಾನಿ ಮತ್ತು ರಕ್ಷಣಾ ಸಚಿವ ರಿಚರ್ಡ್ ಮಾರ್ಲೆಸ್ ಜೂನ್ 2ರಿಂದ 4 ದಿನಗಳ ಕಾಲ ಭಾರತ ಪ್ರವಾಸವನ್ನು ಕೈಗೊಳ್ಳುತ್ತಾರೆ. ಈ ಭೇಟಿ ವೇಳೆ ಮಾರ್ಲೆಸ್ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದ ಹಾಗೆ ಅನೇಕ ನಾಯಕರನ್ನ ಭೇಟಿ ಮಾಡ್ತಾರೆ. ಅಫ್ಘಾನಿಸ್ತಾನದ ತಾಲಿಬಾನ್ ಮತ್ತು ರಷ್ಯಾ ಸಂಬಂಧದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ರಷ್ಯಾದಲ್ಲಿ ತಾಲಿಬಾನ್ ರಾಯಭಾರಿ ನೇಮಕಕ್ಕೆ ರಷ್ಯಾ ಪರ್ಮಿಷನ್ ಕೊಟ್ಟಿದೆ ಅಂತ ಅಫ್ಘಾನ್ ತಾಲಿಬಾನ್ ವಿದೇಶಾಂಗ ಸಚಿವಾಲಯ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಇತ್ತೀಚೆಗಷ್ಟೇ ರಷ್ಯಾ ತಾಲಿಬಾನಿಗಳ ಮೇಲೆ ಹಾಕಲಾಗಿದ್ದ ಉಗ್ರ ಹಣೆಪಟ್ಟಿಯನ್ನು ತೆಗೆದುಹಾಕಿತ್ತು. ಅದರ ಬೆನ್ನಲ್ಲೇ ತಾಲಿಬಾನ್ ರಾಯಭಾರಿ ನೇಮಕಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿದೆ. ಈ ಮೂಲಕ ರಷ್ಯಾ ಅಫ್ಘಾನ್ ತಾಲಿಬಾನ್ ಆಡಳಿತವನ್ನು ಒಪ್ಪಿಕೊಂಡಂತಾಗಿದೆ. ಟ್ರಂಪ್ ತಾಲಿಬಾನಿಗಳೊಂದಿಗೆ ಸಂಬಂಧ ವೃದ್ಧಿ ಮಾಡಿಕೊಳ್ಳುವ ಹೊತ್ತಲ್ಲಿ ಈ ಬೆಳವಣಿಗೆಯಾಗಿದೆ. ಅತ್ತ ಅಫ್ಘಾನಿಸ್ತಾನ ಮತ್ತು ಪಾಕ್ ಸಂಬಂಧದಲ್ಲೂ ಕೂಡ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗಿವೆ. ಎರಡೂ ರಾಷ್ಟ್ರಗಳು ಪ್ರಾದೇಶಿಕ ಸಂಪರ್ಕಕ್ಕಾಗಿ ರೈಲ್ವೆ ಲೈನ್ ಪ್ರಾಜೆಕ್ಟ್ ಅನ್ನು ಮುನ್ನಡೆಸೋಕೆ ಒಪ್ಪಿಗೆ ಕೊಟ್ಟಿವೆ. ಉಪ ಪ್ರಧಾನಿ ವಿದೇಶಾಂಗ ಸಚಿವ ಇಶಕ್ ಧರ್ಮ್ ಮತ್ತು ಅಫ್ಘಾನ್ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುಟಾಕಿ ಫೋನ್ ಕಾಲ್ನಲ್ಲಿ ಮಾತನಾಡಿ ರೈಲ್ವೆ ಲೈನ್ ಪ್ರಾಜೆಕ್ಟ್ ಆರಂಭಿಸೋಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಉಜ್ಬೇಕಿಸ್ತಾನ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ್ UAP ಪ್ರಾಜೆಕ್ಟ್ ನಡಿ ಈ ರೈಲ್ವೆ ಲೈನ್ ಶುರುವಾಗುತ್ತೆ. ಈ ರೈಲ್ವೆ ಲೈನ್ ಉಜ್ಬೇಕಿಸ್ತಾನ್ನಿಂದ ಶುರುವಾಗಿ ಅಫ್ಘಾನಿಸ್ತಾನದ ಮೂಲಕ ಹಾದು ಪಾಕ್ನ ಪೇಶಾವರ್ಗೆ ಕನೆಕ್ಟ್ ಆಗುತ್ತೆ. ಸುಮಾರು 573 ಕಿಲೋಮೀಟರ್ ರೈಲ್ವೆ ಲೈನ್ ಪ್ರಾಜೆಕ್ಟ್ಗೆ ಸುಮಾರು $4.8 ಬಿಲಿಯನ್ ದುಡ್ಡು ಖರ್ಚಾಗುತ್ತೆ ಅಂತ ಅಂದಾಜು ಮಾಡಲಾಗಿದೆ. 2021ರಲ್ಲೇ ಈ ಯೋಜನೆಗೆ ಪಾಕ್, ಅಫ್ಘಾನಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್ ಜಂಟಿ ಒಪ್ಪಂದ ಮಾಡಿಕೊಂಡಿದ್ವು. 2021ರಲ್ಲಿ ಅಫ್ಘಾನಿಸ್ತಾನವನ್ನು ತಾಲಿಬಾನ್ ಕಂಟ್ರೋಲ್ ತಗೊಂಡ ಮೇಲೆ ಇದು ನಿಂತು ಹೋಗಿತ್ತು. ಆದ್ರೀಗ ಪಾಕ್ ಅಫ್ಘಾನ್ ಸಂಬಂಧದಲ್ಲಿ ಪಾಸಿಟಿವಿಟಿ ಕಂಡು ಬಂದಿರೋ ಬೆನ್ನಲ್ಲೇ ಮತ್ತೆ ಮರುಜೀವ ಸಿಕ್ಕಿದೆ ಈ ರೈಲ್ವೆ ಲೈನ್ಗೆ. ಇನ್ನು ಬಾಂಗ್ಲಾದಲ್ಲಿ ಯೂನಸ್ ಗ್ಯಾಂಗ್ ಶೇಖ್ ಹಸೀನಾ ಮತ್ತವರ ಕುಟುಂಬದ ವಿರುದ್ಧ ಸಮರ ಸಾರೋದನ್ನು ಮುಂದುವರೆಸಿದೆ. ಬಾಂಗ್ಲಾ ಕರೆನ್ಸಿ ನೋಟುಗಳಲ್ಲಿದ್ದ ಬಾಂಗ್ಲಾ ರಾಷ್ಟ್ರಪಿತ ಬಂಗಬಂಧು ಶೇಖ್ ಮುಜಿಬುರ್ ರೆಹಮಾನ್, ಶೇಖ್ ಹಸೀನಾರ ಅಪ್ಪ, ಅವರ ಫೋಟೋವನ್ನು ತೆಗೆದುಹಾಕಲಾಗಿದೆ. ಬಾಂಗ್ಲಾದ ಸೆಂಟ್ರಲ್ ಬ್ಯಾಂಕ್ ಟಾಕಾ 1000, ಟಾಕಾ 50, ಟಾಕಾ 20 ಅಂತ ಹೊಸ ಕರೆನ್ಸಿ ನೋಟುಗಳನ್ನು ರಿಲೀಸ್ ಮಾಡಲಾಗಿತ್ತು. ಇದರಲ್ಲಿ ಶೇಖ್ ಮುಜಿಬುರ್ ರೆಹಮಾನ್ರ ಫೋಟೋ ತೆಗೆದುಹಾಕಿ ಅದರ ಬದಲಿಗೆ ಐತಿಹಾಸಿಕ ಕಟ್ಟಡಗಳು, ಬೌದ್ಧ ಮತ್ತು ಹಿಂದೂ ದೇವಾಲಯಗಳನ್ನು ಪ್ರಿಂಟ್ ಮಾಡಲಾಗಿದೆ. ಅಂದಹಾಗೆ ಇತ್ತೀಚೆಗಷ್ಟೇ ಇದೇ ಯೂನುಸ್ ಆಡಳಿತ ಹೊಸ ಟೆಕ್ಸ್ಟ್ ಬುಕ್ಗಳಲ್ಲಿ ಬಾಂಗ್ಲಾಗೆ ಸ್ವಾತಂತ್ರ್ಯ ಘೋಷಿಸಿರೋದು ಶೇಖ್ ಹಸೀನಾರ ತಂದೆ ಶೇಖ್ ಮುಜಿಬುರ್ ರೆಹಮಾನ್ ಅಲ್ಲ, ಬದಲಿಗೆ ಬಾಂಗ್ಲಾ ನ್ಯಾಷನಲ್ ಪಾರ್ಟಿ ಅಧ್ಯಕ್ಷ ಜಿಯಾವುರ್ ರೆಹಮಾನ್ ಅಂತ ಪ್ರಿಂಟ್ ಮಾಡಿತ್ತು. ಅಲ್ಲಿ ಶೇಖ್ ಮುಜಿಬುರ್ ರೆಹಮಾನ್ರಿಗೆ ಕೊಡಲಾಗಿದ್ದ ಬಂಗಬಂಧು ಟೈಟಲ್ ಅನ್ನು ಕೂಡ ಹೊಸ ಟೆಕ್ಸ್ಟ್ ಬುಕ್ಗಳಿಂದ ತೆಗೆದುಹಾಕಲಾಗಿತ್ತು. ಇದೇ ಬಾಂಗ್ಲಾದಲ್ಲಿ ಯೂನುಸ್ ಆ್ಯಂಡ್ ಅವರ ಮೂಲಭೂತವಾದಿ ಗ್ಯಾಂಗ್ಗಳು ಇನ್ನೊಂದು ಹೆಜ್ಜೆ ಇಟ್ಟಿದ್ದಾರೆ. ನಿಷೇಧಿತ ಜಮಾತೆ ಇಸ್ಲಾಮಿ ಪಕ್ಷದ ನೋಂದಣಿಯನ್ನು ಮರುಸ್ಥಾಪಿಸಿ ಮಾನ್ಯತೆ ಕೊಡಿ ಅಂತ ಬಾಂಗ್ಲಾ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗಕ್ಕೆ ಆದೇಶ ಕೊಟ್ಟಿದೆ. ಈ ಪಕ್ಷ 1971ರ ಬಾಂಗ್ಲಾ ವಿಮೋಚನಾ ವೇಳೆ ಪಾಕ್ನಿಂದ ಸ್ವಾತಂತ್ರ್ಯವನ್ನು ವಿರೋಧಿಸಿತ್ತು, ಪಾಕಿಸ್ತಾನದ ಗುಲಾಮರಾಗೇ ಇರಬೇಕು ಅಂತ ಆಗ್ರಹಿಸಿತ್ತು. ಅಲ್ಲದೆ ಈ ಪಕ್ಷದ ಕೆಲ ನಾಯಕರು ಪಾಕ್ ಮಿಲಿಟರಿಗೆ ಸಹಕಾರ ಕೊಟ್ಟಿದ್ರು. ಹೀಗಾಗಿ ಬಾಂಗ್ಲಾ ಹೈಕೋರ್ಟ್ ಆದೇಶದಂತೆ ಚುನಾವಣಾ ಆಯೋಗ 2018ರಲ್ಲಿ ಇದನ್ನು ಬ್ಯಾನ್ ಮಾಡಿತ್ತು. ಆದ್ರೀಗ ಈ ಯೂನಸ್ ಆ್ಯಂಡ್ ಫಂಡಮೆಂಟಲಿಸ್ಟ್ ಗ್ಯಾಂಗ್ ಅವ್ರು ಬಂದ ಮೇಲೆ ಸ್ವಲ್ಪ ಅವರಿಗೆ ಫೇವರಿಸಮ್ ಶುರುವಾಗಿತ್ತು ಜಮಾತೆ ಇಸ್ಲಾಮಿ ಮೇಲೆ. ಈಗ ಕೋರ್ಟ್ ಮೂಲಕ ಈ ರೀತಿ ಆದೇಶ ಬರುವಂತೆ ನೋಡಿಕೊಳ್ಳಲಾಗಿದೆ. ಇನ್ನು ಗಾಜಾದಲ್ಲಿ ಮಾನವೀಯ ನೆರವು ವಿತರಣೆಗೆ ಇಸ್ರೇಲ್ ಇತ್ತೀಚೆಗೆ ಅವಕಾಶ ಮಾಡಿಕೊಟ್ಟಿತ್ತು. ಆದರೆ ವಿತರಣೆ ಮಾಡೋ ಟೈಮ್ನಲ್ಲಿ ಇಸ್ರೇಲ್ ಗುಂಡು ಹಾರಿಸಿದೆ ಅನ್ನೋ ಆರೋಪ ಕೇಳಿಬಂದಿದೆ. ದೊಡ್ಡ ಪ್ರಮಾಣದಲ್ಲಿ ಸಾವು ನೋವು ಉಂಟಾಗಿದೆ ಅಂತ, 31 ಅಧಿಕ ಜನ ಸಾವು, 150 ಅಧಿಕ ಜನ ಗಾಯಗೊಂಡಿದ್ದಾರೆ ಅಂತ ಗಾಜಾದ ಹಮಸ್ ಹೇಳ್ಕೊಂಡಿದೆ. ಆದರೆ ಈ ಆರೋಪವನ್ನು ಇಸ್ರೇಲ್ ತಳ್ಳಿ ಹಾಕಿದೆ. ಮಾನವೀಯ ನೆರವನ್ನು ತಗೊಳ್ಳೋಕೆ ಬಂದ ಗುಂಪಿನ ಮೇಲೆ ಹಮಸ್ ಉಗ್ರರೇ ದಾಳಿ ಮಾಡಿ ನಮ್ಮ ಮೇಲೆ ಹಾಕ್ತಾ ಇದ್ದಾರೆ ಅಂತ ಇಸ್ರೇಲ್ ಹೇಳಿದೆ. ಅಲ್ಲದೆ ಈ ಸಂಬಂಧ ಡ್ರೋನ್ ಫೋಟೋಸನ್ನು ಕೂಡ ಇಸ್ರೇಲ್ ರಿಲೀಸ್ ಮಾಡಿದೆ. ಈ ಫೋಟೋದಲ್ಲಿ ಹಮಸ್ನ ಬಂದೂಕುದಾರಿಗಳು ಜನರ ಗುಂಪಿನ ಮೇಲೆ ಫೈರ್ ಮಾಡೋದು ಕಂಡು ಬಂದಿದೆ. ಆ ಮೂಲಕ ಹಮಸ್ನ ಕೃತ್ಯ ಬಯಲಾಗಿದೆ, ಹಮಸ್ ಬೆತ್ತಲಾಗಿದೆ. ಒಂದು ರೀತಿ ಇಸ್ರೇಲ್ ನೋಡಿ ಹಿಂಗೆ ಮಾಡ್ತಿದೆ ಅಂತ ಹೇಳಿ ತೋರಿಸೋಕೆ ಅವ್ರು ಮಾಡಿದ್ದಾರಾ ಅನ್ನೋ ಪ್ರಶ್ನೆ ಈಗ ಚರ್ಚೆ ಆಗ್ತಾ ಇದೆ. ನೋಡಬೇಕು, ಇಸ್ರೇಲ್ ರಿಲೀಸ್ ಮಾಡಿರೋ ಫೋಟೋದ ಅಥೆಂಟಿಸಿಟಿ ನೋಡಬೇಕು. ಇನ್ನೊಂದು ಕಡೆ ಯೆಮೆನ್ ಹೌತಿಗಳು ಇಸ್ರೇಲ್ನ ಗುರಿಯಾಗಿಸಿ ಮಿಸೈಲ್ ಲಾಂಚ್ ಮಾಡಿದ್ದಾರೆ. ಪರಿಣಾಮ ಜೆರುಸಲೆಂ ಮತ್ತು ಇಸ್ರೇಲ್ನ ಇತರ ಭಾಗದಲ್ಲಿ ಏರ್ ರೈಡ್ ಸೈರನ್ ಮೊಳಗಿದೆ. ಹೌತಿಗಳು ಹಾರಿಸಿದ ಮಿಸೈಲ್ ಗುರಿ ತಲುಪ ಮೊದಲೇ ಹೊಡೆದು ಹಾಕಿದ್ದೀವಿ ಅಂತ ಕೂಡ ಇಸ್ರೇಲ್ ಸೇನೆ ಪ್ರತಿಕ್ರಿಯೆ ಕೊಟ್ಟಿದೆ. ಅನುಮತಿ ಇಲ್ಲದೆ ಹಜ್ ಯಾತ್ರೆಗೆ ಬರುವಂತಿಲ್ಲ, ದಂಡ ಹಾಕ್ತೀವಿ ಅಂತ ಸೌದಿ ಅರೇಬಿಯಾ ವಾರ್ನಿಂಗ್ ಕೊಟ್ಟಿದೆ. ಅಕ್ರಮವಾಗಿ ಸೌದಿಗೆ ಹೋಗೋರನ್ನ ಹಜ್ ಯಾತ್ರೆಗೆ ಅನುಮತಿ ಇಲ್ಲದೆ 2.69 ಲಕ್ಷಕ್ಕೂ ಅಧಿಕ ಜನ ಬರೋದನ್ನ ಪ್ರಯತ್ನ ಪಟ್ಟಿದ್ರು, ಅವ್ರನ್ನ ತಡೆದಿದೀವಿ ನಾವು ಅಂತ ಹೇಳಿದೆ. ಸುಮ್ಮನೆ ಅನ್ನೆಸೆಸರಿ ಜನ ಸೇರ್ತಾ ಇದ್ದಾರೆ ಮೆಕ್ಕಾದಲ್ಲಿ, ಹೀಗಾಗಿ ಅಧಿಕ ಜನಸಂದಣಿ ತಡೆಯುವ ಉದ್ದೇಶದಿಂದ ಈ ರೀತಿ ಮಾಡಿದೀವಿ ಅಂತ ಸೌದಿ ಹೇಳಿದೆ. ರೂಲ್ಸ್ ಬ್ರೇಕ್ ಮಾಡಿದ್ರೆ 4.26 ಲಕ್ಷ ರೂಪಾಯಿ ದಂಡ ಹಾಕ್ತೀವಿ ಅಂತ ಸೌದಿ ವಾರ್ನಿಂಗ್ ಕೊಟ್ಟಿದೆ. ನೇಪಾಳದಲ್ಲಿ ರಾಜಪ್ರಭುತ್ವ ಮತ್ತೆ ಬರಲಿ, ಕಮ್ಯುನಿಸ್ಟರು ಸವಾಸ ಸಾಕುವಂತ ಜನ ಪ್ರತಿಭಟನೆ ಶುರು ಮಾಡುತ್ತಿದ್ದ ಹಾಗೆ ರಾಜಧಾನಿ ಕಾಠ್ಮಂಡು ಮತ್ತು ಸುತ್ತಮುತ್ತಲ ಭಾಗದಲ್ಲಿ ಪ್ರತಿಭಟನೆಯನ್ನೇ ಬ್ಯಾನ್ ಮಾಡಿ ಕಮ್ಯುನಿಸ್ಟರು ಆದೇಶ ಹೊರಡಿಸಿದ್ದಾರೆ. ಯಾವುದೇ ರೀತಿ ಗುಂಪು ಸೇರಂಗಿಲ್ಲ,
ಪ್ರತಿಭಟನೆ ಮಾಡಂಗಿಲ್ಲ, ಸಮಾರಂಭ ಮಾಡಂಗಿಲ್ಲ ಅಂತ ಹೇಳಿದ್ದಾರೆ. ನಾರ್ವೆ ಚೆಸ್ ಟೂರ್ನಮೆಂಟ್ ನಲ್ಲಿ ಭಾರತದ ಚೆಸ್ ಗ್ರ್ಯಾಂಡ್ ಮಾಸ್ಟರ್ 19 ವರ್ಷದ ಗುಕೇಶ್ ದೊಮರಾಜು ದೊಡ್ಡ ಗೆಲುವನ್ನು ದಾಖಲಿಸಿದ್ದಾರೆ. ಮೊದಲ ಬಾರಿಗೆ ಕ್ಲಾಸಿಕಲ್ ಚೆಸ್ ಆಟದಲ್ಲಿ ನಾರ್ವೆನ ಖ್ಯಾತ ಚೆಸ್ ಆಟಗಾರ, ಚಾಂಪಿಯನ್ ಆಫ್ ನ್ಯೂ ಏಜ್ ಮ್ಯಾಗ್ನಸ್ ಕಾರ್ಲ್ಸನ್ ಅವರನ್ನ ಸೋಲಿಸಿದ್ದಾರೆ. ಆಟದ 6ನೇ ಹಂತದಲ್ಲಿ ಗುಕೇಶ್ಗೆ ದೊಡ್ಡ ಗೆಲುವು ಸಿಕ್ಕಿದೆ. ಇದರಿಂದ ಮ್ಯಾಗ್ನಸ್ ಕಾರ್ಲ್ಸನ್ ಫ್ರಸ್ಟ್ರೇಟ್ ಆಗಿ ಟೇಬಲ್ ಮೇಲೆ ತಮ್ಮ ಕೈಗಳಿಂದ ಪಂಚ್ ಮಾಡಿದ್ದಾರೆ. ನಂತರ ಗುಕೇಶ್ ಬಳಿದಕ್ಕೆ ಸಾರಿ ಕೂಡ ಕೇಳಿದ್ದಾರೆ ಮ್ಯಾಗ್ನಸ್ ಕಾರ್ಲ್ಸನ್. ಆಸ್ಟ್ರೇಲಿಯಾದ ಸ್ಫೋಟಕ ಬ್ಯಾಟರ್, ಖ್ಯಾತ ಆಲ್ರೌಂಡರ್ ಗ್ಲೆನ್ ಮ್ಯಾಕ್ಸ್ವೆಲ್ ಏಕದಿನ ಕ್ರಿಕೆಟ್ಗೆ ವಿದಾಯ ಘೋಷಿಸಿದ್ದಾರೆ. ಆಸೀಸ್ ಪರ 190 ಏಕದಿನ ಪಂದ್ಯಗಳನ್ನಾಡಿರುವ ಮ್ಯಾಕ್ಸ್ವೆಲ್ 3990 ರನ್ ಬಾರಿಸಿದ್ದಾರೆ. ಜೊತೆಗೆ 77 ವಿಕೆಟ್ ಕೂಡ ಪಡ್ಕೊಂಡಿದ್ದಾರೆ. 2023ರ ವಿಶ್ವಕಪ್ನಲ್ಲಿ ಆಸೀಸ್ ಪರ ಅದ್ಭುತ ಪ್ರದರ್ಶನ ನೀಡಿದ್ರು. ಕುಂಟುಕೊಂಡು ಅವರು ಹೊಡೆದಿದ್ದಂಥ ಆ ಸೆಂಚುರಿ, ಆ ಇನ್ನಿಂಗ್ಸ್ ಅನ್ನ ಮರೆಯಲಿಕ್ಕಾಗಲ್ಲ ಯಾವತ್ತಿಗೂ ಕೂಡ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.